ಪ್ರಿಯ ವೀಕ್ಷಕರೇ, ಆತ್ಮಸ್ಪರ್ಶ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ನಮ್ಮ ಮಧ್ಯದಲ್ಲಿ ಅನುಭವಸ್ಥರಾದಂಥ ದೇವಸೇವಕರು ರೆವರೆಂಡ್ ಜಾಕಿ ಪೀಟರ್ ಅಯ್ಯನವರು ನಮ್ಮ ಮಧ್ಯದಲ್ಲಿದ್ದಾರೆ. ಅಯ್ಯನವರೇ, ನಿಮಗೂ ಆತ್ಮಸ್ಪರ್ಶ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಪ್ರಿಯ ಸ್ನೇಹಿತರೆ, ಕಳೆದ ಎಪಿಸೋಡ್ನಲ್ಲಿ ನಾವು ಅಯ್ಯನವರ ಹತ್ರ ಒಂದು ಪ್ರಶ್ನೆಯನ್ನು ಕೇಳಿದ್ವಿ. ಅಯ್ಯನವರೇ, ಮನುಷ್ಯನು ಸತ್ತ ಮೇಲೆ ಅವನ ಆತ್ಮ ಎಲ್ಲಿಗೆ ಹೋಗುತ್ತದೆ ಎಂಬುದಾಗಿ. ಅಯ್ಯನವರೇ, ನೀವು ಸ್ಪಷ್ಟವಾಗಿ ಹೇಳಿದಿರಿ, ಯೇಸು ಕ್ರಿಸ್ತನು ನಿಜವಾದ ದೇವರು, ಯೇಸು ಕ್ರಿಸ್ತನು ಅಂಗೀಕರಿಸಿದರೆ ಮಾತ್ರ ಸ್ವರ್ಗವು ಎಂಬುದಾಗಿ, ಅಂಗೀಕರಿಸದೆ ಹೋದರೆ ನರಕ ಎಂಬುದಾಗಿ. ಸೊ ಈ ಅಂಗೀಕರಿಸದೆ ಹೋದಂಥ ಜನರು, ಅಂದರೆ ನರಕಕ್ಕೆ ಪಾತ್ರವಾಗುವಂಥ ಜನರು, ಅವರು ನರಕಕ್ಕೆ ಹೋಗುತ್ತಾರೆ ಎಂಬುದಾಗಿ ಹೇಳಿದಿರಿ. ಸೊ ನರಕದ ಬಗ್ಗೆ ಒಂದು ಮಾಹಿತಿಯನ್ನು ನೀವು ನಮಗೆ ಪ್ರಿಯ ವೀಕ್ಷಕರಿಗೆ ತಿಳಿಸಿಕೊಡುತ್ತೀರಾ ವಿವರವಾಗಿ? ಖಂಡಿತ ಖಂಡಿತ. ನರಕದ ಕುರಿತಾಗಿರುವಂತ ವಿಷಯದಲ್ಲಿ ನಾವು ಚರ್ಚೆ ಮಾಡುವಾಗ ಕೆಲವರು ಹೇಳ್ತಾರೆ, ಭೂಮಿಯಲ್ಲಿಯೇ ಇದೆ ಸ್ವರ್ಗ ನರಕ. ಸ್ವರ್ಗ ನರಕ ಅಲ್ವಾ? ಹೌದು. ಸ್ವರ್ಗ ಹೋಗಿ ಬಂದವರು ಯಾರಿದ್ದಾರೆ, ನರಕ ಹೋಗಿ ಬಂದವರು ಯಾರಿದ್ದಾರೆ, ಈ ರೀತಿಯಾಗಿ ಎಲ್ಲ ಪ್ರಶ್ನೆ ಕೇಳುವಂತ ಬಹಳ ಜನ ಇದ್ದಾರೆ. ಹೌದು, ಖಂಡಿತ. ಇನ್ನೊಂದು ಅದಕ್ಕೆ ಕಾರಣ ಇದು ನಂಬುದಿಲ್ಲ ಅವರು. ಹೌದು. ಕೆಲವರು ಹೇಳ್ತಾರೆ ಸ್ವರ್ಗವು ನರಕ ಎರಡು ಭೂಮಿಯಲ್ಲಿ ಇದೆ. ಆದರೆ ಸ್ವರ್ಗ ಮತ್ತು ನರಕ ಇದೆ ಎಂಬುದಾಗಿ ನಂಬುವುದಕ್ಕೋಸ್ಕರ ಅಲ್ಲಿ ಹೋಗಿ ಬರಬೇಕಾದ ಅಗತ್ಯ ಇಲ್ಲ. ಮೊದಲನೇದಾಗಿ ಅದು ಲಾಜಿಕ್ ಅಲ್ಲ. ಯಾಕಂದ್ರೆ ಒಂದು ವಿಷಯ ನಂಬುವುದಕ್ಕೋಸ್ಕರ ಅಲ್ಲಿ ಹೋಗಿ ಬಂದರೆ ಮಾತ್ರ ನಾನು ನಂಬ್ತೀನಿ ಅಂತ ಹೇಳಿದ್ರೆ ಅದು ಮನುಷ್ಯ ಬುದ್ಧಿಗೆ ಒಪ್ಪುವಂತ ಮಾತೊಂದು ನನಗೆ ಕಾಣಿಸ್ತಾ ಇಲ್ಲ. ಆದ್ರಿಂದ ನಾವು ಮೂಢರಾಗಿ ನಂಬಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆಧಾರ ಇರಬೇಕು, ಆಧಾರಪೂರ್ವಕವಾಗಿ ನಾವು ನಂಬಬೇಕು. ಈಗ ಜೈಲಿದೆ ಅಂತ ನಾವು ನಂಬೋದಕ್ಕೋಸ್ಕರ ಜೈಲಿಗೆ ಹೋಗಿ ಬರ್ಬೇಕೆಂದೇನಿಲ್ಲ. ಒಂದು ತಪ್ಪು ಮಾಡಿ ಅಪರಾಧ ಮಾಡಿ ಜೈಲೊಳಗೆ ಇದ್ದು ವಾಪಸ್ ಬಂದು ಜೈಲಿದೆಯಪ್ಪ ಅಂತ ಹೇಳಬೇಕಾದ ಅಗತ್ಯ ಇಲ್ಲ. ಜೈಲಿದೆ ನಮಗೆ ಗೊತ್ತಿದೆ. ಈಗ ಬೈಬಲ್ ನಲ್ಲಿ ನಮಗೆ ಇದಕ್ಕೆ ಸ್ಪಷ್ಟವಾದ ಮಾಹಿತಿ ಇದೆ. ಯಾಕಂದ್ರೆ ಸತ್ಯವೇದ ಬೈಬಲ್ ದೇವರ ವಚನವಾಗಿದೆ. ದೇವರ ವಚನವಾದ ಈ ಸತ್ಯವೇದವು ಮನುಷ್ಯರ ಕೈಯಿಂದ ದೇವರು ಬರೆಸಿದ್ದಾನೆ ಅಷ್ಟೇ ವಿನಃ ಮನುಷ್ಯರು ತಮ್ಮ ಸ್ವಂತ ಅಭಿಪ್ರಾಯದಿಂದ ಬರೆದದಲ್ಲ. ಯಾಕೆ ನಾನು ಈಗ ಹೇಳ್ತಾ ಇದ್ದೆ ಅಂದ್ರೆ, ಕೆಲವರು ಹೇಳ್ತಾರೆ ಬೈಬಲ್ ಮನುಷ್ಯ ಬರೆದದಲ್ಲವಾ ಅಂತ ಹೇಳಿದ್ದಾರೆ. ಆದ್ರೆ ಈ ಬೈಬಲ್ ಬರೆದವರು ಹೆಚ್ಚು ಕಡಿಮೆ 40 ಬೇರೆ ಬೇರೆ ಜನರು, ಒಬ್ಬರಲ್ಲ ಬರೆದದ್ದು. ಅವರೊಂದು ಸಮಯದಲ್ಲಿ ಒಂದು ಕಾಲದಲ್ಲಿ ಬದುಕಿದ್ದವರಲ್ಲ. ಇನ್ನೊಂದು ವಿಷಯ, ಇವರೆಲ್ಲರೂ ಕೂಡ ಒಂದು ಜಾಗದಲ್ಲಿ ಇದ್ದವರಲ್ಲ, ಒಂದು ಭಾಷೆ ಮಾತಾಡ್ತಿದ್ದವರಲ್ಲ, ಒಂದೇ ಕಾಲದಲ್ಲಿ ಇದ್ದವರಲ್ಲ. ಅಷ್ಟೇ ಮಾತ್ರವಲ್ಲದೆ ಈ 66 ಪುಸ್ತಕಗಳು ಒಳಗೊಂಡಂತ ಈ ಬೈಬಲ್ ಬರೆಯೋದಕ್ಕೆ, ಅಥವಾ ಈ ಬೈಬಲ್ 66 ಪುಸ್ತಕಗಳು ಬರೆಯೋದಕ್ಕೆ ಹೆಚ್ಚು ಕಡಿಮೆ 1000 ವರ್ಷಗಳ ಅವಧಿ ಆಯ್ತು. ಅಂದ್ರೆ 1000 ವರ್ಷದ ಕಾಲದೊಳಗೆ ದೇವರು ಒಂದೊಂದು ಕಡೆಗಳಲ್ಲಿ ಇದ್ದಂತ ತನ್ನ ಭಕ್ತರ ಮೂಲಕವಾಗಿ ಈ ಒಂದೊಂದು ಪುಸ್ತಕಗಳನ್ನ ಬರೆಸಿಕೊಂಡಿದ್ದಾರೆ. ದೇವರು ಅವರಿಗೆ ಕೊಟ್ಟ ಜ್ಞಾನ, ದೇವರೇ ಹೇಳಿಕೊಟ್ಟ ಹೀಗೀಗೆ ಬರೆಯಪ್ಪ ಅಂತ ಅವರು ಅದನ್ನ ಬರೆದು ಇಟ್ಟಿದ್ದಾರೆ. ಆ ಬರೆದಿಟ್ಟಂತ ಈ ಪುಸ್ತಕಗಳೆಲ್ಲ ಒಟ್ಟಿಗೆ ಸೇರಿಸಿದಾಗ ನಮಗೆ ಸಿಕ್ಕಿದೆ ಬೈಬಲ್ ಅಂತ ಹೇಳುವಂತ ಈ 66 ಗ್ರಂಥಗಳಿರುವಂತ ಈ ಒಂದು ಗ್ರಂಥ, ಒಂದು ಪುಸ್ತಕ. ಈ ಪುಸ್ತಕದಲ್ಲಿ ಸ್ಪಷ್ಟವಾಗಿ ದೇವರು ಮನುಷ್ಯನಿಗೆ ನರಕದ ಬಗ್ಗೆ ಹಾಗೂ ಸ್ವರ್ಗದ ಬಗ್ಗೆ, ಸ್ವರ್ಗ ಅಂದ್ರೆ ದೇವರ ಮನೆ, ನರಕ ಅಂದ್ರೆ ದೇವರ ಸೆರೆಮನೆ, ಅಷ್ಟೇ ವ್ಯತ್ಯಾಸ. ಈ ಎರಡರ ಕುರಿತಾಗಿ ಸ್ಪಷ್ಟವಾಗಿ ದೇವರು ತನ್ನ ಪುಸ್ತಕವಾದ ಬೈಬಲ್ ನಲ್ಲಿ ನಮಗೆ ತಿಳಿಯಪಡಿಸಿದ್ದಾನೆ. ಈಗ ಬೈಬಲ್ ನಲ್ಲಿ ಹೆಚ್ಚು ಕಡಿಮೆ 150 ರೆಫರೆನ್ಸಸ್
ನರಕದ ಕುರಿತಾಗಿದೆ. ಓಕೆ. There are over 150 references in the Bible about hell. So, hell is the prison of God. ದೇವರ ಸೆರೆಮನೆ ನರಕ ಎಂಬುದಾಗಿ ಬೈಬಲ್ನಲ್ಲಿ ಯೆಶಾಯನ ಪುಸ್ತಕ 24ನೇ ಅಧ್ಯಾಯದ 22ನೇ ವಚನದಲ್ಲಿ ಬರೆದಿದೆ. ಓದಬೇಡಿ, ನಮಗೆ ಸಮಯ ಕಡಿಮೆ ಇರುವುದರಿಂದ. ಸರಿ ಅಯ್ಯ. Okay, so in Isaiah chapter 24 verse 22 says, prison, hell is the prison of God. Okay. ಈ ನರಕ ದೇವರು ಮನುಷ್ಯರಿಗೋಸ್ಕರ ಸೃಷ್ಟಿ ಮಾಡಲಿಲ್ಲ, ಅದು ತಿಳ್ಕೋಬೇಕು ನಾವು. ಮತ್ತೆ ಯಾರಿಗೋಸ್ಕರ ಸೃಷ್ಟಿ ಮಾಡಿದ್ದಾನೆ? ಸೈತಾನಿಗೋಸ್ಕರ, ಪಿಶಾಚಿಗೋಸ್ಕರ, ಮತ್ತು ಅವನ ಜೊತೆಯಲ್ಲಿ ದೇವರಿಗೆ ತಿರುಗಿ ಬಿದ್ದ ಕೋಟಿಗಟ್ಟಲೆ ದೇವದೂತರುಗಳು, ಅವರಿಗೋಸ್ಕರ ದೇವರು ಸೃಷ್ಟಿ ಮಾಡಿರುವಂತ ದೇವರ ಸೆರೆಮನೆಯಾಗಿದೆ ನರಕ. ಇದು ಮೊದಲನೇ ವಿಷಯ. ಇನ್ನೊಂದು ವಿಷಯ, ಈ ಪಿಶಾಚಿಯ ಸೈತಾನ ಇಚ್ಛೆಯಂತೆ ಈ ಲೋಕದಲ್ಲಿ ಜೀವನ ನಡೆಸಿ ಸತ್ತು ಹೋಗುವ ಪ್ರತಿಯೊಬ್ಬ ಮನುಷ್ಯನ ಜೀವಾತ್ಮಗಳು ದೇಹ ಸಹಿತವಾಗಿ, ಅಂದ್ರೆ ದೇಹ ತೊಟ್ಟಿಗೆ ಅವರು ಈ ನರಕ ಎಂಬ ಸ್ಥಳಕ್ಕೆ ಸೇರುವುದಕ್ಕೆ ತುಂಬಾ ಸಮಯವಿದೆ. ಬಟ್ ಜೀವಾತ್ಮ ಮತ್ತು ದೇಹದೊಳಗೆ ಇವರು ಸಹ ಹೋಗಿ ಬೀಳುವ ಸ್ಥಳವಾಗಿದೆ ನರಕ. ಅಂದ್ರೆ ಮನುಷ್ಯರಿಗೂ ಈ ನರಕದಲ್ಲಿ ಜಾಗ ಇದೆ. ಜಸ್ಟ್ ಒಂದು ಉದಾಹರಣೆ ಹೇಳಿದರೆ, ನಾವು ಸರ್ಕಾರದ ಕಾನೂನು ಅನುಸರಿಸಿ ನಡೆದರೆ, ಜೀವಿಸಿದರೆ ನಾವು ಜೈಲಿಗೆ ಹೋಗ್ಬೇಕಾದ ಅಗತ್ಯ ಇಲ್ಲ. ಇಲ್ಲ, ಕಾನೂನು ಮೀರಿದರೆ ಜೈಲಿಗೆ ಹೋಗ್ಲಿ ಯಾರಾದ್ರೂ ಸರಿ. ಅಲ್ಲಿ ಧರ್ಮ ವ್ಯತ್ಯಾಸವಿಲ್ಲ, ಜಾತಿ ವ್ಯತ್ಯಾಸವಿಲ್ಲ, ಭಾಷೆ ವ್ಯತ್ಯಾಸವಿಲ್ಲ, ದೇಶ ವ್ಯತ್ಯಾಸವಿಲ್ಲ. ಆ ದೇಶದ ಕಾನೂನು ಮೀರಿದವರೆ, ಆ ದೇಶದಲ್ಲಿ ಇರುವಾಗ ಕಾನೂನು ಮೀರಿದರೆ ಅವರು ಆ ದೇಶದ ಸೆರೆಮನೆಯೊಳಗೆ ಹೋಗಲೇಬೇಕು. ಲೋಕದ ಎಲ್ಲಾ ರಾಜ್ಯಗಳಿಗೂ ಅವರದೇ ಆದಂತಹ ಕಾನೂನುಗಳು ಮತ್ತು ಅವರು ಸೃಷ್ಟಿ ಮಾಡಿರುವಂತ ಜೈಲು ಇರುವ ಸತ್ಯವಾದರೆ, ಸೃಷ್ಟಿಕರ್ತನಾದಂತ ದೇವರಿಗೆ ನರಕ ಎಂಬಂತ ಜೈಲು ಇಳಿದಿರ್ತದ ಇರುತ್ತೆ. ಅದು ಇಲ್ಲಿ ಇದೆ ಎಂಬುದಾಗಿ ನಂಬುದಕ್ಕೋಸ್ಕರ ಅಲ್ಲಿ ಹೋಗಿ ಬರಬೇಕಾದ ಅಗತ್ಯ ಏನಿಲ್ಲ. ಮತ್ತು ದೇವರೇ ಅದನ್ನ ತಿಳಿಯಪಡಿಸಿದ್ದಾನೆ ತನ್ನ ಪುಸ್ತಕದಲ್ಲಿ, ಸತ್ಯವೇದದಲ್ಲಿ. ಈಗ ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 46ನೇ ವಚನ ನೋಡ್ರಿ. ಮ್ಯಾಥ್ಯೂ ಚಾಪ್ಟರ್ 24:5 and verse 46. ಮತ್ತು ಇವರು ನಿತ್ಯ ಶಿಕ್ಷೆಗೂ, ಮನುಷ್ಯರು ಮರಣದ ನಂತರ ಏನಾಗುತ್ತದೆ ಅವರ ಜೀವಾತ್ಮಗಳಿಗೆ ಮತ್ತು ದೇಹಕ್ಕೆ ಎಂಬುದಾಗಿ ಅಲ್ಲಿ ಬರೆದಿದೆ. ಮನುಷ್ಯರು ಸತ್ತ ನಂತರ ಅವರಿಗೆ ಆಗುವಂತದ್ದೇನು? ಓಕೆ, ಮತ್ತು ಅವರು ಮನುಷ್ಯರು ನಿತ್ಯ ಶಿಕ್ಷೆಗೂ, ಕೆಲವರು ನಿತ್ಯ ಶಿಕ್ಷೆಗೂ, ನೀತಿವಂತರು ನಿತ್ಯ ಜೀವಕ್ಕೂ, ನೀತಿವಂತರು ಅಂಡರ್ಲೈನ್ ದಟ್, ರೈಚಸ್ ವಿಲ್ ಗೋ, ನಿತ್ಯ ಜೀವಕ್ಕೂ ಹೋಗುವರು, ಇಟರ್ನಲ್ ಲೈಫ್. ನೀತಿವಂತರು ಹೋಗುವ ಸ್ಥಳ ನಿತ್ಯ ಜೀವ ಅಥವಾ ಸ್ವರ್ಗ ಭಾಗ್ಯ, ದೇವರ ಜೀವ. ನಿತ್ಯ ಜೀವ ಅಂದ್ರೆ ಎಂದೆಂದಿಗಿರುವಂತ ಜೀವ ದೇವರಿಗೆ ಮಾತ್ರ. ಆ ಜೀವದಲ್ಲಿ ಪ್ರವೇಶ ಮಾಡುವರು ಯಾರು? ನೀತಿವಂತರು. ನೀತಿವಂತರು ಅಂದ್ರೆ ದೇವರ ನೀತಿಯನ್ನು ಅನುಸರಿಸಿ ನಡೆದವರು ಅಂತ ಅರ್ಥ. ನಮ್ಮ ಸ್ವಂತ ನೀತಿ ಅಲ್ಲ, ಸ್ವನೀತಿ ಅಲ್ಲ. ಯಾಕಂದ್ರೆ ಬೈಬಲ್ ನಲ್ಲಿ ಬಹಳ ಸ್ಪಷ್ಟವಾಗಿದೆ, ಮನುಷ್ಯರು ಮಾಡುವ ಎಲ್ಲ ನೀತಿ ಕ್ರಿಯೆಗಳು, ಒಳ್ಳೆ ಕ್ರಿಯೆಗಳು, ಸತ್ಕ್ರಿಯೆಗಳು ಹೊಲೆಯ ಬಟ್ಟೆಯಂತಿದೆ. ಯಾಕಂದ್ರೆ ಮನುಷ್ಯರು ಮಾಡುವ ಒಳ್ಳೆ ಕ್ರಿಯೆಗಳೇ ಹೊಲೆಯ ಬಟ್ಟೆ ಅಂತಿದ್ರೆ ಅವನ ಕೆಟ್ಟ ಕೆಲಸಗಳ ಬಗ್ಗೆ ವರ್ಣನೆ ಮಾಡಬೇಕಾದ ಅಗತ್ಯನೇ ಇಲ್ಲ. ಸೊ ನೀತಿವಂತರಾಗುವುದು ತಾವು ಮಾಡುವಂತ ಒಳ್ಳೆ ಕ್ರಿಯೆಗಳಿಂದ ಅಲ್ಲ, ಬದಲಾಗಿ ದೇವರು ಕೊಡುವ ನೀತಿಯಾಗಿದೆ ಅದು. ಮನುಷ್ಯರು ಒಳ್ಳೆ ಕ್ರಿಯೆಗಳು ಮನುಷ್ಯರಿಗೆ ಒಳ್ಳೆದೇ ಕಾಣಿಸ್ತದೆ, ಆದ್ರೆ ದೇವರ ಮುಂದೆ ಅದು ಹೊಲೆಯ ಬಟ್ಟೆ, ಹೊಲಸಾದ ಕೆಲಸ. ಹಾಗಾದರೆ ನೀತಿವಂತರು, ದೇವರ ಮುಂದೆ ನೀತಿವಂತರಾದವರು ದೇವರ ಜೀವದೊಳಗೆ ಪ್ರವೇಶ ಮಾಡಿಕೊಳ್ಳುತ್ತಾರೆ. ದುಷ್ಟರಿಗೆ ನಿತ್ಯ ಶಿಕ್ಷೆ ಅಂದ್ರೆ ನರಕ ಶಿಕ್ಷೆ ಎಂಬುದಾಗಿ ಬರ್ತದೆ ಸ್ಪಷ್ಟವಾಗಿ. ಹೋಗುವುದಂತ ಸ್ಪಷ್ಟವಾಗಿದೆ ಅಲ್ವಾ? ಈಗ ಇನ್ನೊಂದು ವಚನ
ಇದೇ ಒಂದು ಅರ್ಥ ಕೊಡುವಂತ ಇನ್ನೊಂದು ವಚನ ಇದೆ ಬೈಬಲ್ನಲ್ಲಿ. ಈಗ ಸುಮಾರು ವಚನಗಳಿದೆ, ಎಲ್ಲ ನನಗೆ ಓದಕ್ಕೆ ಸಮಯ ಇಲ್ಲ ನಮಗೆ. ದಾನಿಯೇಲನ ಗ್ರಂಥ 12ನೇ ಅಧ್ಯಾಯ, ಡ್ಯಾನಿಯಲ್ ಚಾಪ್ಟರ್ 12 and verse 2. 12ನೇ ಅಧ್ಯಾಯ 2ನೇ ವಚನ ಓದಿ. 12:2. ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಮನುಷ್ಯರು, ಈಗ ಸತ್ತ ನಂತರ ಅವರ ಶರೀರ ಮಾತ್ರ ಧೂಳಿನಲ್ಲಿ ಸೇರುತ್ತೆ. ಅಲ್ಲಿ ಅವರಿಗೆ ಈ ಮರಣ ಎಂಬುದು ನಿದ್ರೆಗೆ ಹೋಲಿಕೆಯಾಗಿ ಬರುತ್ತದೆ. ದೀರ್ಘ ನಿದ್ರೆ. ಆಮೇಲೆ ಅನೇಕರು ಎಚ್ಚೆತ್ತು ಕೆಲವರು ನಿತ್ಯ ಜೀವವನ್ನು, ಅಂದ್ರೆ ಸಮಾಧಿ ಒಳಗೆ ಇರುವ ಮನುಷ್ಯರಿಗೆಲ್ಲರಿಗೂ ಸಮಾಧಿ ಒಳಗಿನಿಂದ ಹೊರಗಡೆ ಬರುವಂತ, ಸ್ವತಂತ್ರರಾಗುವಂತ ಒಂದು ಸಮಯ ಬರುತ್ತೆ ಅಂತ ಅರ್ಥ ಅಲ್ವಾ? ಹೌದಯ್ಯ. ಓಕೆ, ಹಾಗಾದ್ರೆ ಮನುಷ್ಯರು ಯಾವ ಧರ್ಮಕ್ಕೆ ಸೇರಿ ಸತ್ತರೂ ಸರಿ, ಯಾವ ನಂಬಿಕೆಯಲ್ಲಿ ಅವರು ಸತ್ತರೂ ಸರಿ, ಯಾವ ಜನರಾಗಿ ಎಲ್ಲಿ ಸತ್ತರೂ ಸರಿ, ಆ ಸತ್ತು ಹೋದ ಮನುಷ್ಯರಾದ ನಮಗೆಲ್ಲರಿಗೂ ನಮ್ಮ ಸಮಾಧಿಯೊಳಗಿಂದ ಒಂದು ದಿವಸ ಹೊರಗೆ ಬರುವಂತ ಸಮಯ ಬರುತ್ತೆ. ಇದು ಸ್ಪಷ್ಟವಾಗಿ ವಾಕ್ಯ ಹೇಳುತ್ತದೆ ಅಲ್ವಾ? ದೇವರ ವಚನ ಹೇಳುತ್ತೆ. ಆಮೇಲೆ ಓದಿ. ಅನೇಕರು ಎಚ್ಚೆತ್ತು ಕೆಲವರು ನಿತ್ಯ ಜೀವವನ್ನು, ಕೆಲವರು ಅಂಡರ್ಲೈನ್, ಕೆಲವರು ನಿತ್ಯ ಜೀವವನ್ನು, ದೇವರ ಜೀವವನ್ನು, ಕೆಲವರು ನಿಂದನ ನಿತ್ಯ ತಿರಸ್ಕಾರವನ್ನು ಅನುಭವಿಸುವರು. ಎಲ್ಲರೂ ನರಕ ಸೇರುವುದಿಲ್ಲ, ಅದೇ ರೀತಿಯಲ್ಲಿ ಎಲ್ಲರೂ ಸ್ವರ್ಗವು ಸೇರುವುದಿಲ್ಲ. ಎಷ್ಟು ಸ್ಪಷ್ಟವಾಗಿದೆ. ಹೌದಯ್ಯ, ಖಂಡಿತ. ಈಗ ಇದೇ ರೀತಿಯಲ್ಲಿ ಯೋಹಾನ ಸುವಾರ್ತೆ 5ನೇ ಅಧ್ಯಾಯದ 29ನೇ ವಾಕ್ಯದಲ್ಲಿ ಕೂಡ ನಾವು ನೋಡುತ್ತೇವೆ. In John chapter 5 verse 29 also we read the same thing. And again a very good picture we can see in the book of Luke chapter 16. ಲೂಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ನೋಡುತ್ತೇವೆ. ಅಲ್ಲಿ ಯೇಸು ಸ್ವಾಮಿ, ಪರಲೋಕದಿಂದ ಇಳಿದು ಬಂದ ದೇವಕುಮಾರನಾದ ಯೇಸು ಸ್ವಾಮಿ ಈ ಭೂಲೋಕದಲ್ಲಿ ಬದುಕಿದ್ದಾಗ ಆತನು ಆ ಕಾಲದ ಜನರಿಗೆ ನರಕದ ಬಗ್ಗೆ ಬಹಳ ಸ್ಪಷ್ಟವಾದ ಪ್ರಕಟಣೆ ಕೊಟ್ಟಿದ್ದಾನೆ. ಸ್ವರ್ಗ ಮತ್ತು ನರಕವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನೇ ಮನುಷ್ಯ ಜನ್ಮ ತಾಳಿ ಯೇಸು ಎಂಬ ಹೆಸರಿನಲ್ಲಿ 2000 ವರ್ಷಗಳ ಹಿಂದೆ ಈ ಭೂಮಿಗೆ ಬಂದವರು. ಅರ್ಥ ಆಯ್ತ್ರಿ? ಸೊ ಸ್ವರ್ಗದಿಂದ ಬಂದವನು ಯೇಸು. ಆತನು ಅನೇಕ ಬಾರಿ ಹೇಳಿದ್ದಾನೆ, ನಾನು ಮೇಲಿನಿಂದ ಬಂದವನು ಅಂದರೆ ಸ್ವರ್ಗದಿಂದ ಬಂದವನು. ಯೇಸು 3 ದಿವಸಗಳಾಗಿ ಸಮಾಧಿ ಹೋಗಿ 3 ದಿವಸಗಳಾದ ಮೇಲೆ ಸಮಾಧಿಯಿಂದ ಬಂದ ನಂತರ ಕೂಡ ಮೇಲಕ್ಕೆ ಏರಿ ಹೋದ, ಕೆಳಕಲೆ ಹೋದದ್ದು. ಮೇಘ ವಾಹನನಾಗಿ ಅಥವಾ ಮೋಡಗಳಿಂದ ಎತ್ತಲ್ಪಟ್ಟನು ಮೇಲಕ್ಕೆ. ಶಿಷ್ಯರುಗಳೆಲ್ಲರೂ ಆತನು ಸ್ವರ್ಗ ಲೋಕಕ್ಕೆ ಹೋಗುವುದನ್ನು ಮೇಲಕ್ಕೆ ನೋಡಿಕೊಂಡು ನಿಂತರು ಅಂತ ನಾವು ಅಪೊಸ್ತಲ ಕೃತ್ಯಗಳ ಎಂಬ ಪುಸ್ತಕದ 1ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಈಗ ಬೈಬಲ್ ನಲ್ಲಿ ಅನೇಕ ಕಡೆಯಲ್ಲಿ ನಾವು ಅದನ್ನು ಓದ್ತೇವೆ. ಯೇಸು ಸ್ವಾಮಿ ಪುನರುತ್ಥಾನ ಅಥವಾ ಸಮಾಧಿಯಿಂದ ಎದ್ದು ಬಂದು ಸುಮಾರು 40 ದಿನಗಳು ತನ್ನ ಶಿಷ್ಯ ವೃಂದದವರೊಟ್ಟಿಗೆ ಸಮಯ ಕಳೆದು ನಂತರ ಸ್ವರ್ಗಕ್ಕೆ ಏರಿ ಹೋದನು, ಮೇಲಕ್ಕೆ ಏರಿ ಹೋದನು. ಸ್ವರ್ಗ ಮೇಲೆ ಇದೆ, ಪಾತಾಳ ಕೆಳಗಿದೆ, ನರಕವು ಕೂಡ ಕೆಳಗಿದೆ ಎಂಬುದಾಗಿ ಸತ್ಯವೇದವು ಸ್ಪಷ್ಟವಾಗಿ ಹೇಳುತ್ತದೆ. ಕೆಳಗೆ ಅಂತ ಹೇಳುವಾಗ ಭೂಮಿಯ ಹೆಚ್ಚು ಕಡಿಮೆ ಮಧ್ಯಭಾಗ. ನಾನು ಕೆಲವು ವಾರಗಳ ಹಿಂದೆ, ಕೆಲವು ತಿಂಗಳುಗಳ ಹಿಂದೆ ನಾನು ನನ್ನ ಭಾಷಣದಲ್ಲಿ ನಾನು ಅದನ್ನ ಹೇಳಿದ್ದೀನಿ. ಯಾಕಂದ್ರೆ ವೈಜ್ಞಾನಿಕವಾಗಿ ಅಕಾರ್ಡಿಂಗ್ ಟು ದ ಸೈಂಟಿಫಿಕ್ ಡಿಸ್ಕವರಿ, ದಿ diameter of this earth is about 6,000 miles. ಈ ಒಂದು ಭೂಮಂಡಲದ ವ್ಯಾಸ ಹೆಚ್ಚು ಕಡಿಮೆ 8,000 ಮೈಲಿ ಅಂತ. ಅಂದರೆ ಈ ಗೋಳಾಕೃತಿಯಲ್ಲಿರುವಂತಹ ಈ ಒಂದು ಭೂಮಂಡಲದ ಮೇಲಿನಿಂದ ಕೆಳಗೆ ತನಕ ಡೈರೆಕ್ಟ್ ಆಗಿ ಒಂದು ಸುರಂಗ ಮಾಡಿ ಅದರ ಡಿಸ್ಟೆನ್ಸ್, ಅಗಲ ನಾವು ಅಳತೆ ಮಾಡುವುದಾದ್ರೆ 8,000 ಮೈಲ್ಸ್ ಎಂಬುದಾಗಿ ವಿಜ್ಞಾನ ಹೇಳುತ್ತೆ.
ಅರ್ಥ ಆಯ್ತಾ? ಸರಿ. ಸೊ 8000 ಮೈಲ್ ನ ಮಧ್ಯಭಾಗ ಅಂದ್ರೆ ಎಷ್ಟು ಬರುತ್ತೆ? ಎಷ್ಟು ಮೈಲಿ ಬರ್ತದೆ? ಹೆಚ್ಚು ಕಡಿಮೆ 4000, 400 ಮೈಲಿ. 400 ಮೈಲಿ ಈ ಭೂಮಂಡಲದ ಮಧ್ಯಭಾಗ ಅಂತ ಹೇಳ್ತೀವಿ. ಹೆಚ್ಚು ಕಡಿಮೆ ಹತ್ರ ಹತ್ರ ಆ ಜಾಗದಲ್ಲಿ ಇದೆ ಪಾತಾಳ ಲೋಕ ಅಥವಾ ನರಕ ಲೋಕ. ತಿಳಿತಾ ಇದೆ ನಿಮಗೆ? ಸೊ ಇದು ವೈಜ್ಞಾನಿಕವಾಗಿರುವಂತಹ ಒಂದು ಸತ್ಯಾಂಶ. ಸೊ ಭೂಮಿಯ ಮಧ್ಯಭಾಗದಲ್ಲಿ, ಹೆಚ್ಚು ಕಡಿಮೆ ಮಧ್ಯಭಾಗದಲ್ಲಿ ಇರುವಂತಹ ಒಂದು ಸ್ಥಳವಾಗಿದೆ ನರಕ. ಇದು ನಿತ್ಯವಾದ ದಂಡನೆಯ ಸ್ಥಳ, ಅವಮಾನದ ಸ್ಥಳ, ನಿಂದೆಯ ಸ್ಥಳ ಎಂಬುದಾಗಿ ಆಗಲೇ ನಾವು ಓದಿದೆ ನೋಡ್ರಿ. ಈಗ ಇದು ಒಂದು ಹಿಂಸೆಯ ಸ್ಥಳ, ಯಾತನೆಯ ಸ್ಥಳ ಎಂಬುದಾಗಿ ಸ್ಪಷ್ಟವಾಗಿ ಯೇಸು ಸ್ವಾಮಿ ಹೇಳಿದ್ದಾನೆ. ನೋಡ್ರಿ, ಲೂಕನ ಬರೆಸುವಾರ್ತೆ 16ನೇ ಅಧ್ಯಾಯ, ಲೂಕ್ಸ್ ಗಾಸ್ಪಲ್ 16. ಓಕೆ, ಅಲ್ಲಿ ಯೇಸು ಸ್ವಾಮಿ ಒಬ್ಬ ಐಶ್ವರ್ಯವಂತನ ಮತ್ತು ಬಡ ಭಕ್ತನ ಕುರಿತಾಗಿ ಹೇಳ್ತಾನೆ. ಅಂದರೆ ಈ ಐಶ್ವರ್ಯವಂತನು ಮತ್ತು ಬಡ ಭಕ್ತನು ಅಂದ್ರೆ ದೈವ ಭಕ್ತನು, ಅವರಿಬ್ಬರು ಒಂದೇ ಕಾಲದಲ್ಲಿ ಜೀವನ ಮಾಡಿದವರು ಭೂಮಿಯ ಮೇಲೆ. ಅವರು ಇಬ್ಬರು ಒಂದು ದಿವಸ ಸತ್ತು ಹೋದ ನಂತರ ಅವರಿಬ್ಬರು ಎಲ್ಲೆಲ್ಲಿ ಹೋದ್ರು ಎಂಬುದಾಗಿ ಈ 16ನೇ ಅಧ್ಯಾಯ, ಲೂಕನ ಬರೆಸುವಾರ್ತೆ 16ನೇ ಅಧ್ಯಾಯದ 19ನೇ ವಾಕ್ಯದಿಂದ ಕೆಳಗೆ ಓದುವಾಗ ನಮಗೆ ಅರ್ಥ ಆಗ್ತದೆ. ಆದರೆ ಎಲ್ಲ ನಮಗೆ ಓದುವುದಕ್ಕೆ ನಮಗೆ ಸಮಯವಿಲ್ಲ. ಸರಿ. ಓಕೆ, ಸೊ ವಿ ಆರ್ ನಾಟ್ ಗೋಯಿಂಗ್ ಟು ರೀಡ್ ದ ಹೋಲ್ ಪೋರ್ಷನ್ ನೌ. ಓಕೆ, ಸೊ ಇಲ್ಲಿ ಓದುವ ನಮಗೆ ಸ್ಪಷ್ಟವಾಗಿ ನಮಗೆ ತಿಳಿದು ಬರುತ್ತದೆ. ಯೇಸು ಸ್ವಾಮಿ ಇವರಿಬ್ಬರ ಬಗ್ಗೆ ಹೇಳ್ತಾನೆ. ಇದು ಕಥೆ ಅಲ್ಲ. ಇಟ್ ಇಸ್ ನಾಟ್ ಎ ಸ್ಟೋರಿ. ಜೀಸಸ್ ಇಸ್ ನಾಟ್ ಟೆಲ್ಲಿಂಗ್ ಎ ಸ್ಟೋರಿ ಅಬೌಟ್ ಎ ರಿಚ್ ಮ್ಯಾನ್ ಅಂಡ್ ಎ ಪುವರ್ ಬೆಗರ್. ಇಟ್ ಇಸ್ ಅ ರಿಯಲ್ ಇನ್ಸಿಡೆಂಟ್, ನಿಜವಾಗಿಯೂ ನಡೆದಂತ ಘಟನೆ. ಈ ಘಟನೆಯಲ್ಲಿ ಈ ಐಶ್ವರ್ಯವಂತನು ಸತ್ತ ನಂತರ ಅವನ ಜೀವಾತ್ಮ ಅವನ ಶರೀರದೊಟ್ಟಿಗೆ ಅಂದ್ರೆ ಶರೀರ, ಈ ಮಣ್ಣಿಗೆ ಸೇರುವಂತ ಈ ಶರೀರ ಬದಲಾವಣೆ ಹೊಂದಿ ನರಕಕ್ಕೆ ಅಥವಾ ಸ್ವರ್ಗಕ್ಕೆ ಯೋಗ್ಯವಾದ ಶರೀರವುಳ್ಳವರಾಗಿ ನಿತ್ಯ ಕಾಲಕ್ಕೋಸ್ಕರ ಯಾವುದಾದ್ರೂ ಒಂದು ಜಾಗದಲ್ಲಿ ಅವರು ಜೀವನ ಮಾಡಬೇಕಾಗುತ್ತದೆ ಎಂಬುದಾಗಿ ಈ ಘಟನೆಯಿಂದ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ. ಸತ್ತ ನಂತರ ನಮಗೆ ಸಾಯದಿರತಕ್ಕಂಥ ಒಂದು ಶರೀರ ಸಿಗ್ತದೆ. ಅದು ಒಳ್ಳೆಯವನಾಗಿ ಸತ್ತರು ಸರಿ, ಕೆಟ್ಟವನಾಗಿ ಸತ್ತರು ಸರಿ. ಅರ್ಥ ಆಗ್ತದ? ಸರಿ ಅಯ್ಯ. ಅಥವಾ ದೈವಭಕ್ತನಾಗಿ ಸತ್ತವನಿಗೆ ನೀತಿವಂತನಾಗಿ ದೇವರ ನೀತಿಯನ್ನು ಪಡೆದುಕೊಂಡು ಸತ್ತವನಾದರೆ ದೇವರ ಮನೆಯಾಗಿರುವ ಸ್ವರ್ಗದಲ್ಲಿ ಅವನು ಆ ಬದಲಾವಣೆ ಹೊಂದಿದ ಸ್ವರ್ಗಮಯವಾದ ಪರಲೋಕ ಸಂಬಂಧವಾದ ದೇಹದಲ್ಲಿ ಅವನ ಜೀವಾತ್ಮದೊಟ್ಟಿಗೆ ಅವನು ದೇವರ ಸಂಗಡ ಸದಾ ಜೀವನ ಮಾಡುತ್ತಾನೆ. ದೇವರನ್ನು ಅನುಸರಿಸದೆ, ದೇವರ ನೀತಿಯನ್ನು ಪಡೆದುಕೊಳ್ಳದೆ ಅವನು ಸತ್ತು ಹೋದರೆ ಅವನ ದೇಹವು ಕೂಡ ಆತ್ಮ ಸಂಬಂಧವಾದ ದೇಹವನ್ನು ಪಡೆದುಕೊಂಡು ಆ ದೇಹದೊಳಗೆ ಅವನ ಜೀವಾತ್ಮದೊಟ್ಟಿಗೆ ದೇವರನ್ನು ಅಗಲಿ, ದೇವರನ್ನು ಬಿಟ್ಟು ದೇವರ ಸೆರೆಮನೆಯಾಗಿರುವ ನರಕ ಲೋಕದಲ್ಲಿ ಸೈತಾನನೊಟ್ಟಿಗೆ ಅವನ ದೂತರೊಟ್ಟಿಗೆ ಸದಾ ಕಾಲಕ್ಕೋಸ್ಕರ ನರಕದಲ್ಲಿ ಯಾತನೆ ಪಡಬೇಕಾಗುವುದು. ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಸರಿ. ಈಗ ದೇವರ ನೀತಿ ನಮಗೆ ಸಿಕ್ಕುದಾದ್ರೂ ಹೇಗೆ? ನಾನು ಆಗಲೇ ಹೇಳಿದೆ ಆರಂಭದಲ್ಲಿ, ಮನುಷ್ಯರು ಯಾರು ಸತ್ಕ್ರಿಯೆಗಳಿಂದ ಸ್ವರ್ಗ ಸೇರಕ್ಕೆ ಆಗಲ್ಲ. ಮತ್ತೆ ದೇವರ ನೀತಿ ನಮಗೆ ಸಿಕ್ಕೋದು ಹೇಗೆ ನೋಡ್ರಿ, ಬೇಗ ಓದಿ. ರೋಮಾಪುರದವರಿಗೆ ಬರೆದ ಪತ್ರ ಎಂಬ ಪತ್ರ 5ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರ 5ನೇ ಅಧ್ಯಾಯದ 1ನೇ ವಚನ ಓದಿ. ಹೀಗಿರಲಾಗಿ ರೋಮನ್ಸ್ ಚಾಪ್ಟರ್ 5 verse 1. ಹೀಗಿರಲಾಗಿ ನಾವು ನಂಬಿಕೆಯಿಂದ
ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ಸಮಾಧಾನ, ದೇವರೊಂದಿಗೆ ಸಮಾಧಾನ ನಮಗೆ ಸಿಕ್ಕುವುದು ಯೇಸು ಕ್ರಿಸ್ತನ ಮೂಲಕ. ದೇವರ ನೀತಿ ಎಂಬುದಾಗಿ ಅಲ್ಲಿ ಬರ್ತದೆ ಅಲ್ವಾ? ದೇವರ ನೀತಿ ನಮಗೆ ಸಿಕ್ಕುವುದು ಯೇಸು ಕ್ರಿಸ್ತನ ಮೂಲಕ. ಯಾಕಂದ್ರೆ 1 ಕೊರಿಂಥ 1ನೇ ಅಧ್ಯಾಯದಲ್ಲಿ ಬರೆದದ್ದೇ ಯೇಸು ಕ್ರಿಸ್ತನು ದೇವರ ನೀತಿಯಾಗಿದ್ದಾನೆ. ಅನೀತಿವಂತರಾದ ನಮಗೋಸ್ಕರ ದೇವರು ತಾನೇ ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ನಮ್ಮ ನೀತಿಗೋಸ್ಕರವಾಗಿ ಮನುಷ್ಯ ಜನ್ಮದಲ್ಲಿ ಕಳಿಸಿಕೊಟ್ಟು ನಮಗೋಸ್ಕರ ದೇವರು ಯೇಸು ಕ್ರಿಸ್ತನನ್ನ ಬಲಿದಾನ ಮಾಡಿದನು. ನಮ್ಮ ನೀತಿಗೋಸ್ಕರ, ನಮ್ಮ ವಿಮೋಚನೆಗೋಸ್ಕರ. ಇದು ನಾವು ನಂಬಬೇಕು, ಹೃದಯದಲ್ಲಿ, ಆತ್ಮದಲ್ಲಿ ನಂಬಿ ಯೇಸು ಕ್ರಿಸ್ತನನ್ನ ನಮ್ಮ ನೀತಿಯಾಗಿ ನಾವು ಸ್ವೀಕಾರ ಮಾಡಿಕೊಳ್ಬೇಕು. ಆಗ ಏನು ಸಂಭವಿಸುತ್ತದೆ? ನಮ್ಮ ಪಾಪಗಳು ದೇವರು ಕ್ಷಮಿಸಿ ದೇವರ ದೃಷ್ಟಿಯಲ್ಲಿ ನಮ್ಮನ್ನು ನೀತಿವಂತನಾಗಿ ದೇವರು ಮಾಡ್ತಾನೆ. ದೇವರೊಟ್ಟಿಗೆ ನಮಗೆ ಸಮಾಧಾನ ಆಗ್ತದೆ. ರೋಮಪುರದವರಿಗೆ ಬರೆದ ಇದೇ ಪತ್ರ 5ನೇ ಅಧ್ಯಾಯದಲ್ಲಿ ಬರೆದ, ನಾವು ಪಾಪಿಗಳಾಗಿದ್ದಾಗ, ನಾವು ಅನೀತಿವಂತರಾಗಿದ್ದಾಗ ದೇವರು ನಮಗೋಸ್ಕರ ಪ್ರಾಣ ಕೊಟ್ಟನು. ಯೇಸು ಕ್ರಿಸ್ತನನ್ನು ನಮಗೆ ಬದಲಿಯಾಗಿ ಸಾಯಿಸುವುದರ ಮೂಲಕ ನಾವು ಅನುಭವಿಸಬೇಕಾದ ಸಾವು ಯೇಸು ಸ್ವಾಮಿ ನಮ್ಮ ಸಲುವಾಗಿ ಅನುಭವಿಸುವುದರ ಮೂಲಕ ನಮಗೆ ದೇವರ ದಯ ಮತ್ತು ದೇವರ ನೀತಿ ದೊರಕಿಸಿಕೊಟ್ಟಿದ್ದಾರೆ. ಸೊ ದೇವರ ನೀತಿಯನ್ನು ಹೊಂದಿಕೊಳ್ಳದೆ ನಾವು ದೇವರ ಸೆರೆಮನೆಯಾದ ನರಕದೊಳಗಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಎಫೆಸ ಪತ್ರ 2ನೇ ಅಧ್ಯಾಯದ 8ರಿಂದ 10ನೇ ವಾಕ್ಯದ ತನಕ ಓದುವಾಗ ಅಲ್ಲಿ ಸ್ಪಷ್ಟವಾಗಿ ಓದುತ್ತೇವೆ, ನಂಬಿಕೆಯ ಮೂಲಕ ನಾವು ರಕ್ಷಣೆ ಹೊಂದುತ್ತೇವೆ. ನಂಬಿಕೆಯಿಂದಲೇ ನಮ್ಮ ಪುಣ್ಯ ಕ್ರಿಯೆಗಳು, ನೀತಿ ಕ್ರಿಯೆಗಳು ನಮ್ಮ ವಿಮೋಚನೆಗೆ, ಮೋಕ್ಷಗೆ ಕಾರಣವಲ್ಲ. ತೀತನ ಪುಸ್ತಕ 3ನೇ ಅಧ್ಯಾಯದಲ್ಲಿ ಕೂಡ ಅದನ್ನೇ ನಾವು ಓದುತ್ತೇವೆ. ನಾವು ಮಾಡಿದ ಪುಣ್ಯ ಕ್ರಿಯೆಗಳಿಂದ, ನೀತಿ ಕ್ರಿಯೆಗಳಿಂದ, ಸತ್ಕಾರ್ಯಗಳಿಂದ ನಾವು ಸ್ವರ್ಗ ಸೇರಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಸೇರಕ್ಕೆ ಸಾಧ್ಯವಾಗಿದ್ರೆ ದೇವರು ಮನುಷ್ಯನಾಗಿ ಬರಬೇಕಾದ ಅಗತ್ಯನೇ ಇರಲಿಲ್ಲ. ಯೇಸು ಶಿಲುಬೆ ಮೇಲೆ ಸಾಯಬೇಕಾದ ಅಗತ್ಯನೇ ಇರಲಿಲ್ಲ. ಆದ ಕಾರಣ ಪ್ರತಿ ಮನುಷ್ಯರು ಈ ಸತ್ಯವನ್ನು ನಂಬಿ ಯೇಸು ಕ್ರಿಸ್ತನು ನನಗೆ ನೀತಿ ಆಗುವುದಕ್ಕೋಸ್ಕರ, ನನ್ನನ್ನು ನೀತಿವಂತನಾಗಿ ಮಾಡುವುದಕ್ಕೋಸ್ಕರ ಆ ಶಿಲುಬೆಯಲ್ಲಿ ಅನೀತಿವಂತನ ಹಾಗೆ ಸತ್ತನು ಎಂಬುದಾಗಿ ಆತ್ಮಸಾಕ್ಷಿಯಾಗಿ ನಂಬಬೇಕು. ನಂಬಿ ಪಾಪಗಳೆಲ್ಲ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅರಿಕೆ ಮಾಡಬೇಕು ದೇವರ ಮುಂದೆ. ಯೇಸು ಸ್ವಾಮಿ ಹೆಸರಿನಲ್ಲಿ, ದೇವರೇ ನನ್ನ ತಪ್ಪುಗಳನ್ನು ಕ್ಷಮಿಸು, ನನ್ನ ಮೂಢನಂಬಿಕೆಯನ್ನು ಕ್ಷಮಿಸು, ನನ್ನ ಪಾಪ ಸ್ವಭಾವಗಳನ್ನು ಕ್ಷಮಿಸು, ನನ್ನನ್ನು ನೀತಿವಂತನಾಗಿ ಮಾಡು, ನನ್ನನ್ನು ಪವಿತ್ರಗೊಳಿಸು, ನಿನ್ನ ಮಗುವಾಗಿ ನನ್ನ ಬದಲಾಯಿಸಿರಿ. ಈ ರೀತಿಯಾಗಿ ಬೇಡಿಕೊಳ್ಳುವಾಗ ನಮ್ಮ ಪಾಪಗಳೆಲ್ಲ ದೇವರು ಕ್ಷಮಿಸ್ತಾನೆ. ದೇವರು ನಮ್ಮನ್ನು ನೀತಿವಂತನಾಗಿ ಮಾಡುತ್ತಾನೆ. ನಮ್ಮನ್ನು ನರಕದ ಶಿಕ್ಷೆಯಿಂದ ತಪ್ಪಿಸ್ತಾನೆ. ನಿತ್ಯ ಕಾಲಕ್ಕೂ ದೇವರೊಡನಾಗಿರುವಂತ ಬಾಳ್ವೆ ನಮಗೆ ಅನುಗ್ರಹಿಸ್ತಾನೆ. ಇದು ದೇವರ ವರ. ಈ ವರದಾನ ನಮ್ಮ ಪ್ರತಿಯೊಬ್ಬ ವೀಕ್ಷಕರು ಪಡೆದುಕೊಂಡು ಸ್ವರ್ಗ ಸೇರಬೇಕೆಂಬುದು ನನ್ನ ಆಸೆಯಾಗಿದೆ. ಇದು ನನ್ನ ಪ್ರಾರ್ಥನೆ ಕೂಡ. ಅಯ್ಯನವರೇ, ನಮ್ಮ ಸಮಯವು ಮುಗಿದಿದೆ. ಪ್ರಿಯ ವೀಕ್ಷಕರೇ, ನಾವು ಈ ಒಂದು ಸಮಯದಲ್ಲಿ ಅಯ್ಯನವರ ಹತ್ರ ನರಕದ ಒಂದು ಸಂಕ್ಷಿಪ್ತವಾಗಿ ನರಕದ ಒಂದು ಪಿಕ್ಚರ್ ಅಥವಾ ನರಕದಲ್ಲಿ ಸಂಭವಿಸುವಂತಹ ಹೇಗಿರುತ್ತದೆ, ನರಕಕ್ಕೆ ಯಾರು ಪಾತ್ರರು ಎಂಬುದಾಗಿ ಅಯ್ಯನವರು ನಮಗೆ ಈ ಒಂದು ಸಮಯದಲ್ಲಿ ಸ್ಪಷ್ಟವಾಗಿ ನಮಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಾವು ಈ ಒಂದು ಸಮಯದಲ್ಲಿ ಅಯ್ಯನವರೇ, ನಮ್ಮ ಪ್ರಿಯ ವೀಕ್ಷಕರಿಗಾಗಿ ನಾವು ಪ್ರಾರ್ಥಿಸುವ. ಓಕೆ, ಪ್ರಾರ್ಥನೆ ಮಾಡುವ. ಪ್ರೀತಿಯುಳ್ಳ ಸ್ವಾಮಿ, ಆ ನರಕ ಲೋಕದಿಂದ ನಮ್ಮನ್ನು ತಪ್ಪಿಸುವುದಕ್ಕೋಸ್ಕರ ಪರಿಶುದ್ಧನಾದ ದೇವರೇ, ಪಾಪ ಸ್ವಭಾವದವರಾದ ನಮ್ಮ ಹಾಗೆ ಆದರೆ ಮನುಷ್ಯ ಶರೀರದಲ್ಲಿ ಈ ಲೋಕಕ್ಕೆ ನೀನು ಅವತರಿಸಿ ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರ ಆ ಒಂದು ಪರಿಶುದ್ಧವಾದ ನಿನ್ನ ದೇಹದಲ್ಲಿ ಎಲ್ಲ ಕಷ್ಟ, ಹಿಂಸೆ, ಯಾತನೆಗಳನ್ನು ನಮ್ಮ ಸಲುವಾಗಿ ಅನುಭವಿಸಿ ಆ ನರಕ ಲೋಕ ತಪ್ಪಿಸುವುದಕ್ಕಾಗಿ ಮಾರ್ಗ ಮಾಡಿದಕ್ಕಾಗಿ ನಾವು ನಿನಗೆ ಹೃದಯಪೂರ್ವಕವಾಗಿ ವಂದಿಸ್ತೇವೆ ಸ್ವಾಮಿ. ಯೇಸುವೆ, ಈ ಸತ್ಯವನ್ನು ನಮ್ಮ ವೀಕ್ಷಕರೆಲ್ಲರೂ ನಂಬಿ ನರಕದಿಂದ ತಪ್ಪಿಸಿಕೊಂಡು
ನಿನ್ನ ಮನೆಯಾಗಿರುವ ಸ್ವರ್ಗದಲ್ಲಿ ಸದಾ ನಿನ್ನ ಜೊತೆಯಲ್ಲಿ ಬಾಳುವಂತ ಭಾಗ್ಯ ಅವರಿಗೆಲ್ಲರಿಗೂ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಈ ಭಾಗ್ಯ ನಮಗೆ ಇಬ್ಬರಿಗೆ ನೀನು ಅನುಗ್ರಹಿಸಿಕೊಡೋದಕ್ಕಾಗಿ ಸ್ತೋತ್ರ. ಇವತ್ತು ನಮ್ಮ ಪಾಪಗಳಿಗೆ ನಾವು ಪರಿಹಾರವನ್ನು ಪಡೆದುಕೊಂಡು ಮೋಕ್ಷದ ಮಾರ್ಗದಲ್ಲಿ ಸೇರಿ ನಿನ್ನನ್ನು ನಂಬಿಕೆಯಿಂದ ಅನುಸರಿಸುವಂತ ಭಾಗ್ಯ ಕೊಡೋದಕ್ಕಾಗಿ ಸ್ತೋತ್ರ ಯೇಸುವೆ. ನಮ್ಮ ವೀಕ್ಷಕರೆಲ್ಲರಿಗೂ ಅಂತ ಭಾಗ್ಯವನ್ನು ಅನುಗ್ರಹಿಸಿರಿ ಸ್ವಾಮಿ. ಅವರೆಲ್ಲರೂ ಮೋಕ್ಷವನ್ನು ಪಡೆದುಕೊಂಡು ಸ್ವರ್ಗದಲ್ಲಿ ಸದಾ ಕಾಲಕ್ಕೂ ನಮ್ಮ ಜೊತೆಯಲ್ಲಿ ಇರುವಂತ ಭಾಗ್ಯ ಅನುಗ್ರಹಿಸಿರಿ ಸ್ವಾಮಿ. ಅವರ ಆತ್ಮದ ಕಣ್ಣುಗಳನ್ನು ತೆರೆಯ ಮಾಡು, ಸರಿಯಾದ ತಿಳುವಳಿಕೆ ಅವರಿಗೆ ಅನುಗ್ರಹಿಸಿರಿ. ವೀಕ್ಷಕರೆಲ್ಲರನ್ನು ಆಶೀರ್ವದಿಸಿರಿ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ ಸ್ವಾಮಿ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಆಮೆನ್.